Jai Shri Gurudev. Welcome to Biology online class. Today I am going to explain independent assortment of chromosomes with the help of diagram. So in the previous class I have already explained the chromosomal theory of inheritance. ಏನೇನು ಪಾಯಿಂಟ್ಸ್ ಬರುತ್ತೆ ಅದರಲ್ಲಿ, that is the genes as well as chromosomes occurs in pairs. The two alleles of a gene located on the homologous sites of homologous chromosomes, in the sense the two alleles of a gene located on homologous chromosomes, and then pairing and the separation of pair of chromosomes would lead to the segregation or separation of factors or genes they carried. ಯಾವಾಗ ಕ್ರೋಮೋಸೋಮ್ಸ್ಗಳು ಸಪರೇಟ್ ಆಗುತ್ತೋ, ಗ್ಯಾಮೆಟಿಕ್ ಮೂವ್ ಆಗ್ತಾ ಇರಬೇಕಾದ್ರೆ ಅದ್ರ ಜೊತೆಗೆ ಆ ಕ್ರೋಮೋಸೋಮ್ಸ್ಗಳು ಕ್ಯಾರಿ ಮಾಡುವಂತ ಜೀನ್ಸ್ ಸಹ ಸಪರೇಟ್ ಆಗುತ್ತೆ ಅಂತ ಹೇಳಿ. ಇವಾಗ ಕ್ರೋಮೋಸೋಮ್ಸ್ಗಳು ಇಂಡಿಪೆಂಡೆಂಟ್ ಆಗಿ ಯಾವ ತರ ಅಸಾರ್ಟ್ ಆಗುತ್ತೆ ಅಂತ ನೋಡಿ. ಇನ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ನಾವು ಡೈಹೈಬ್ರಿಡ್ ಕ್ರಾಸ್ ಅನ್ನ ಕರಿತೀವಿ. ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ನೀವು capital R that is for round, capital Y for yellow, small r so the for wrinkled, and small y for green. ಈ ತರ ಒಂದು ಜೀನೋಟೈಪ್ ನ ಬರ್ಕೊಂಡು ಆ ಕ್ರಾಸ್ ನ ಬರ್ದಿದ್ದೀರಾ. ನೀವು ಅಲ್ಲಿ ಜೀನ್ಸ್ ನ ಮಾತ್ರ ಬರೀತೀರಾ, ಜೀನ್ಸ್ ಗಳು ಯಾವ ತರ ಮೂವ್ ಆಗುತ್ತೆ ಅಂತ ಮಾತ್ರ ನೋಡ್ತೀರಾ. ಬಟ್ ಇಲ್ಲಿ ನಾವು ಕ್ರೋಮೋಸೋಮ್ಸ್ ಯಾವ ತರ ಮೂವ್ ಆಗುತ್ತೆ, ಆ ಜೀನ್ಸ್ ನ ಕ್ಯಾರಿ ಮಾಡ್ತಾ ಇರುವಂತಹ ಒಂದು ವೆಹಿಕಲ್ ಆಗಿರುವಂತಹ ಕ್ರೋಮೋಸೋಮ್ಸ್ ಯಾವ ತರ ಮೂವ್ ಆಗುತ್ತೆ. ಸೊ ಜೀನ್ಸ್ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಾಗಿದೆ. ಅದೇ ತರ ಕ್ರೋಮೋಸೋಮ್ಸ್ ಯಾವ ತರ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗ್ತಾ ಇದೆ, ಜೀನ್ ಕ್ಯಾರಿ ಮಾಡ್ತಾ ಇರುವಂತದ್ದೇ ಕ್ರೋಮೋಸೋಮ್ಸ್. ಹಾಗಾಗಿ ನಾವೇನಂತ ಹೇಳ್ಬೋದು, ದ ಬಿಹೇವಿಯರ್ ಆಫ್ ಕ್ರೋಮೋಸೋಮ್ಸ್ ವಾಸ್ ಪ್ಯಾರಲಲ್ ಟು ದ ಬಿಹೇವಿಯರ್ ಆಫ್ ಜೀನ್ಸ್ ಅಂತ ಹೇಳಿ. ಅಂಡ್ ಕ್ರೋಮೋಸೋಮಲ್ ಮೂವ್ಮೆಂಟ್ ಈಸ್ ಯೂಸ್ ಟು ಎಕ್ಸ್ಪ್ಲೈನ್ ಮೆಂಡಲ್ ಲಾಸ್ ಅಂತಾನೆ ಹೇಳಿದೆ. ಈ ಕ್ರೋಮೋಸೋಮಲ್ ಮೂವ್ಮೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಮೆಂಡಲ್ ಲಾ ಆದಂತಹ ಡೈಹೈಬ್ರಿಡ್ ಕ್ರಾಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೆ. ಈಗ ಇಲ್ಲಿ ನೋಡಿ, ಫಸ್ಟ್ ನಾನು ತೋರಿಸ್ತೀನಿ, ಇದು ಅರ್ಥ ಆದ್ರೆ ನಿಮಗೆ ಈ ಜಿನೋಟೈಪ್ ನ ಬರೆಯೋದಕ್ಕೆ ಅರ್ಥ ಆಗುತ್ತೆ. ಇಲ್ಲಿ ನಾನು ಕ್ರೋಮೋಸೋಮ್ಸ್ ನ ಬರ್ದಿದ್ದೀನಿ. ಈಗ ಫಸ್ಟ್ ಇಲ್ಲಿ ನೋಡೋಣ. ಈಗ ಜಿನೋಟೈಪ್ ಬರೀರಿ. ರೌಂಡ್ ಅಂಡ್ ಯೆಲ್ಲೋಗೆ ನಾವು ಜಿನೋಟೈಪ್ ಏನ್ ಬರೀತೀವಿ ಅಂದ್ರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಬರೀತೀವಿ. ಸೊ ಅದನ್ನ ಇಲ್ಲಿ ಕ್ರೋಮೋಸೋಮ್ಸ್ ಮೇಲೆ ಲೊಕೇಟ್ ಮಾಡ್ತೀವಿ. ನೋಡಿ, ಜೀನ್ಸ್ ನ ಕ್ರೋಮೋಸೋಮ್ಸ್ ಮೇಲೆ ಲೊಕೇಟ್ ಮಾಡೋಣ. ಕ್ಯಾಪಿಟಲ್ ಆರ್ ಆಯ್ತಾ, ಎರಡು ಹೋಮೋಲಾಗಸ್ ಕ್ರೋಮೋಸೋಮ್ಸ್. ನೆಕ್ಸ್ಟ್ ಕ್ಯಾಪಿಟಲ್ ವೈ ರೌಂಡ್ ಅಂಡ್ ಯೆಲ್ಲೋ. ನೆಕ್ಸ್ಟ್ ಏನ್ ಮಾಡೋಣ, ಇಲ್ಲಿ ರಿಂಕಲ್ಡ್ ಅಂಡ್ ಗ್ರೀನ್ ಅಲ್ವಾ. ರಿಂಕಲ್ಡ್ ಏನು ಅಲ್ಲಿಲ್ಲ, ಸ್ಮಾಲ್ ಆರ್ small y. See, these two are homologous chromosomes. Again, these two are homologous chromosomes. These two are homologous chromosomes. Contains the genes for shape of the seed. The two alleles of a single gene, that is shape of the seed ina ಎರಡು ಅಲ್ಲಿಲೋ ಈ ಎರಡು ಕ್ರೋಮೋಸೋಮ್ಸ್ ಇದೆ. ಎರಡು homologous chromosome, ಇದೆರಡು homologous. ಈಗ ಏನಾಗಬೇಕು ನಮಗೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕು. ನೀವು ಗ್ಯಾಮೆಟ್ ಫಾರ್ಮೇಷನ್ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಬರೀತಾ ಇರಬೇಕಾದ್ರೆ ಜೀನ್ಸ್ ಗಳು ಯಾವ ತರ ಮೂವ್ ಆಗುತ್ತೆ ಅಂತ ನೋಡಿದ್ರಿ. ಇವಾಗ ಕ್ರೋಮೋಸೋಮ್ಸ್ ಯಾವ ತರ ಮೂವ್ ಆಗುತ್ತೆ ಅಂತ ನೋಡಿ. ಈ ಕ್ರೋಮೋಸೋಮ್ ಜೊತೆಗಾದ್ರೂ ಸೆಗ್ರಿಗೇಟ್ ಆಗ್ಬೋದು, ಅಥವಾ ಈ ಕ್ರೋಮೋಸೋಮ್ ಜೊತೆಗಾದ್ರೂ, ಇದು ಇದ್ರ ಜೊತೆಗಾದ್ರೂ ಆಗ್ಬೋದು, ಈ ಕ್ರೋಮೋಸೋಮ್ ಇದ್ರ ಜೊತೆಗಾದ್ರೂ ಆಗ್ಬೋದು. ಯಾವ್ದು ಹೆಂಗೆ ಆದ್ರೂ ನಿಮಗೆ ಬರೋದು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಅಂತ. ನೋಡಿ, ಈ ಕ್ರೋಮೋಸೋಮ್ ಇದು ಇದ್ರ ಜೊತೆ ಸೆಗ್ರಿಗೇಟ್ ಆಗುತ್ತೆ, ಹಿಂಗಾಗುತ್ತೆ. ಹೌದಾ, ಇದೊಂದು ಗ್ಯಾಮೆಟ್ ಆಯ್ತು. ಅದೇ ಈ ಕ್ರೋಮೋಸೋಮ್ ಇದ್ರ ಜೊತೆ ಸೆಗ್ರಿಗೇಟ್ ಆದ್ರೂ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಇದೇ ಬರುತ್ತೆ. ಇದು ಇದ್ರ ಜೊತೆ ಸೆಗ್ರಿಗೇಟ್ ಆದ್ರೂ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಬರುತ್ತೆ. ಇದು ಇದ್ರ ಜೊತೆ ಆದ್ರೂ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಬರುತ್ತೆ. ಅದನ್ನೆಲ್ಲ ಪದೇ ಬರೆಯೋ ಬದಲು ಎರಡು ಸತಿ ಬರ್ಕೊಂಡಿದ್ದೀನಿ, ಗೊತ್ತಾಗುತ್ತೆ. ಈಗ ನೋಡಿ, ಈ ಕ್ರೋಮೋಸೋಮ್ ಇದ್ರ ಜೊತೆ ಸೆಗ್ರಿಗೇಟ್ ಅಂತ ಅಂದ್ರೆ ಏನು, ಸಪರೇಷನ್ ಅಂತ. ಈಗ ಈ ಮೆಟಾಫೇಸ್ ಬಂದಾಗ ಕ್ರೋಮೋಸೋಮ್ಸ್ ಎಲ್ಲ ಇಂಪೋಟೋರಿಯಲ್ ಪ್ಲೇನ್ ಅಲ್ಲಿ ಇರುತ್ತೆ. ಇಂಪೋಟೋರಿಯಲ್ ಅಂದ್ರೆ ಸೆಂಟರ್ ಅಲ್ಲಿ ಇರುತ್ತೆ. ಅದು ಅಪೋಸಿಟ್ ಪೋಲಿಗೆ ಹೋಗ್ತಾ ಇರ್ಬೇಕಾದ್ರೆ ಈ ಹೋಮೋಲಾಗಸ್ ಕ್ರೋಮೋಸೋಮಿನ ಈ ಪೇರಿನ ಈ ಕ್ರೋಮೋಸೋಮ್ ಜೊತೆ ಸೆಗ್ರಿಗೇಟ್ ಆದ್ರೆ ಈ ಕಂಡೀಷನ್ ಬರುತ್ತೆ. ಅದೇ ಈ ಪೇರಿನ ಈ ಕ್ರೋಮೋಸೋಮ್ ಜೊತೆ ಸೆಗ್ರಿಗೇಟ್ ಆದ್ರೂ ಅದೇ ಕಂಡೀಷನ್ ಬರುತ್ತೆ. ಯಾಕೆಂದ್ರೆ ಇದು ಹೋಮೋಸೈಗಸ್ ಪೇರೆಂಟ್ ಪ್ರೊಡ್ಯೂಸಸ್ ಸಿಮಿಲರ್ ಕೈಂಡ್ ಆಫ್ ಗ್ಯಾಮೆಟ್ಸ್ ಅಂತ ಕೇಳಿದೀವಿ. ಈಗ ನೋಡಿ, ಈ ಕ್ರೋಮೋಸೋಮ್ ಜೊತೆ ಸೆಗ್ರಿಗೇಟ್ ಆಯ್ತು ಸ್ಮಾಲ್ ವೈ, ಈ ಕ್ರೋಮೋಸೋಮ್ ಜೊತೆಗೂ ಕೂಡ ಸೆಗ್ರಿಗೇಟ್ ಆಯ್ತು ಸ್ಮಾಲ್ ವೈ. ಏನು ವ್ಯತ್ಯಾಸ ಇಲ್ಲ. ಯಾಕೆ ಅಂತ ಅಂದ್ರೆ ಅದು ಹೋಮೋಸೈಗಸ್ ಪೇರೆಂಟ್. ಯಾವ್ದು ಹೆಂಗೆ ಸೆಗ್ರಿಗೇಟ್ ಆದ್ರೂ ಯು ಗೆಟ್ ಸಿಮಿಲರ್ ಕೈಂಡ್ ಆಫ್ ಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ಈಗ F1 ಸೆಲ್ಫಿಂಗ್ ಮಾಡ್ಬೇಕಾದ್ರೆ ಗ್ಯಾಮೆಟ್ಸ್ ಬರ್ಕೊಳ್ತಿರಲ್ಲ, ಅವಾಗ ನಿಮ್ಗೆ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಈ ಗ್ಯಾಮೆಟ್ ಇದ್ರ ಜೊತೆ ಫ್ಯೂಸ್ ಆಗುತ್ತೆ, ಅಥವಾ ಈ ಗ್ಯಾಮೆಟ್ ಇದ್ರ ಜೊತೆ ಫ್ಯೂಸ್ ಆಗುತ್ತೆ. ಯು ಗೆಟ್ F1 ಜನರೇಷನ್ ಏನ್ ಬರುತ್ತೆ ನೋಡಿ, ಕ್ಯಾಪಿಟಲ್ ಆರ್ ಅಂತ ಅಂದ್ರೆ ಶೇಪ್ ಅನ್ನ ರೆಕಗ್ನೈಸ್ ಮಾಡುವಂತಹ ಒಂದು ಜೀನ್ ಕ್ಯಾಪಿಟಲ್ ಆರ್, ದಟ್ ಇಸ್ ರೌಂಡ್. ಇದು ಇದೇನೋ ಸ್ಮಾಲ್ ಆರ್. ಇದೆರಡು ಹೋಮೋಲಾಗಸ್ ಆಯ್ತಲ್ವಾ.
ಇದೆರಡು ಸಹ ಒಂದು ಜೀನಿನ ಎರಡು ಅಲ್ಲಿಗಲ್ವಾ ಇದು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಆಯ್ತು. ನೆಕ್ಸ್ಟ್ ಏನಾಯ್ತು ಕ್ಯಾಪಿಟಲ್ ವೈ ಸ್ಮಾಲ್ ವೈ ಆಯ್ತು. ಇದು ಎಲ್ಲೋ ಇದು ಗ್ರೀನ್ ಅಂದ್ರೆ ಕಲರ್ ಆಫ್ ದಿ ಸೀಡ್ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಒಂದು ಜೀನಿನ ಎರಡು ಅಲ್ಲಿಗಳು. ಒಂದು ಜೀನಿನ ಎರಡು ಅಲ್ಲಿಗಳು ಇದು ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಇದು ಒಂದು ಜೀನಿನ ಎರಡು ಅಲ್ಲಿಗಳು ದಟ್ ಇಸ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬಂತಲ್ವಾ. ಇವಾಗ ಈ ಒಂದು ಪ್ಲಾಂಟ್ ಅಲ್ಲಿ ನಿಮಗೆ ಕಾಂಬಿನೇಷನ್ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದ್ರೆ ಈ ತರದ ಒಂದು ಕಾಂಬಿನೇಷನ್ ಬರುತ್ತೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಅದೇ ತರ ಇದು ಇದ್ರ ಜೊತೆ ಫ್ಯೂಸ್ ಆದ್ರೂ ಸೇಮ್ ಅದೇ ಬರುತ್ತೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಬರುತ್ತೆ. ಇದೇನಿದು ರೌಂಡ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂದ್ರೆ ಇದು ಎಕ್ಸ್ಪ್ರೆಸ್ ಆಗುತ್ತೆ ಇದು ಸಪ್ರೆಸ್ ಆಗುತ್ತೆ ಸೊ ವಿಲ್ ಗೆಟ್ ರೌಂಡ್ ಶೇಪ್. ಕ್ಯಾಪಿಟಲ್ ವೈ ಎಕ್ಸ್ಪ್ರೆಸ್ ಆಗುತ್ತೆ ಸೊ ವಿಲ್ ಗೆಟ್ ಯೆಲ್ಲೋ ಕಲರ್. ಸ್ಮಾಲ್ ವೈ ಸಪ್ರೆಸ್ ಆಗುತ್ತೆ ಸೊ ಯು ವಿಲ್ ಗೆಟ್ ಹಿಯರ್ ಯೆಲ್ಲೋ ಕಲರ್. ಸ್ಮಾಲ್ ವೈ ಸಪ್ರೆಸ್ ಆಗುತ್ತೆ ಸೊ ಯೆಲ್ಲೋ ಕಲರ್ ಬರುತ್ತೆ. ಈಗ ಇಲ್ಲಿ ನೋಡಿ F1 ಸೆಲ್ಫಿಂಗ್ ಅನ್ನ ಮಾಡಿದಾಗ F1 ಸೆಲ್ಫಿಂಗ್ ಅನ್ನ ಮಾಡಿದಾಗ ಇದೇನಾಯ್ತು ನೋಡಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇಂಟು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್. ಈಗ ಈ ಒಂದ್ರದ್ದು ಯಾವ ತರ ನಾನು ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ ಅಂತ ನೋಡಿ. ಮೆಟಾಫೇಸಿಗೆ ಬಂದಾಗ ಕ್ರೋಮೋಸೋಮ್ಸ್ ಎಲ್ಲಿರುತ್ತೆ ಈಕ್ವಟೋರಿಯಲ್ ಪ್ಲೇನ್ ಅಲ್ಲಿ ಇರುತ್ತೆ. ಈಗ ಇಲ್ಲಿ ನೋಡಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ನೋಡಿ ಈಕ್ವಟೋರಿಯಲ್ ಪ್ಲೇಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಇದೆ ಈ ಕ್ರೋಮೋಸೋಮ್ಸ್ ಇದೆಲ್ಲ 1 2 3 4 ಇದು ಒಂದು ಪೇರು ಇದು ಒಂದು ಪೇರು ಎರಡು ಪೇರ್ ಇದೆ ಈ ಕ್ರೋಮೋಸೋಮ್ಸ್. 2 pairs of chromosomes can align at the metaphase plate. Metaphase plate ಅಲ್ಲಿ ಇದ್ರೆ ಅಲೈನ್ ಆಗಿದೆ. ನೆಕ್ಸ್ಟ್ ಬರೋದು ಯಾವುದು ಅನಾಫೇಸ್. ಅನಾಫೇಸ್ ಗೆ ಹೋಗಬೇಕಾದ್ರೆ ಕ್ರೋಮೋಸೋಮ್ಸ್ ಏನಾಗಬೇಕು ಆಪೋಸಿಟ್ ಪೋಲ್ಸ್ ಗೆ ಮೂವ್ ಆಗಬೇಕು. ಈಗ ಈ ಬರೀ 2 pairs of chromosomes ಇದೆ ಪಿ ಪ್ಲಾಂಟ್ ಅಲ್ಲಿ ಅಂತ ಅರ್ಥ ಅಲ್ಲ. ನಾನು ತಗೊಂಡಿರುವಂತಹ ಈ ಒಂದು ಕ್ಯಾರೆಕ್ಟರ್ ಗೆ ಸಂಬಂಧಪಟ್ಟಿರುವಂತಹ ಜೀನ್ಸ್ ಗಳು ಯಾವ್ಯಾವ ಕ್ರೋಮೋಸೋಮ್ಸ್ ಲೊಕೇಟ್ ಆಗಿರುತ್ತೆ ಅಷ್ಟು ಕ್ರೋಮೋಸೋಮ್ ನ ನಾನು ಕನ್ಸಿಡರ್ ಮಾಡಿ. ನಾನು ತಗೊಂಡಿರೋ ಕ್ಯಾರೆಕ್ಟರ್ ಯಾವುದು ಶೇಪ್ ಆಫ್ ದಿ ಸೀಡ್ ದಟ್ ಇಸ್ ರೌಂಡ್ ಅಂಡ್ ಕಲರ್ ಆಫ್ ದಿ ಸೀಡ್ ದಟ್ ಇಸ್ ಯೆಲ್ಲೋ ಅಂಡ್ ಗ್ರೀನ್. ನನಗೆ ಅಷ್ಟೇ ಬೇಕಾಗಿದೆ. ಆ ಪ್ಲಾಂಟ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದೆ ಆ ಎಲ್ಲಾ ಕ್ರೋಮೋಸೋಮ್ಸ್ ಬಂದು ಕೂತ್ಕೊಳ್ಳುತ್ತೆ. ನನ್ಗೆ ಅದು ಬೇಡ ಒಟ್ಟಲ್ಲಿ ಬಂದಿರುತ್ತೆ. ಮೆಟಾಫೇಸ್ ಪ್ಲೇಟ್ ಅಂತ ಅಂದ್ರೆ ಈ ಎಲ್ಲಾ ಕ್ರೋಮೋಸೋಮ್ಸ್ ಗಳು ಎಷ್ಟು ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಪೇರಿಂಗ್ ಆಗಿರುತ್ತೋ ಆ ಎಲ್ಲಾ ಕ್ರೋಮೋಸೋಮ್ಸ್ ಈಕ್ವಟೋರಿಯಲ್ ಪ್ಲೇನ್ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಅನಾಫೇಸಿಗೆ ಹೋದಾಗ ಏನಾಗಬೇಕು ಕ್ರೋಮೋಸೋಮ್ಸ್ ಏನಾಗಬೇಕು ಸೆಗ್ರಿಗೇಟ್ ಆಗ್ಬೇಕಲ್ವಾ. ಈಗ ಸೆಗ್ರಿಗೇಟ್ ಆಗ್ಬೇಕಾದ್ರೆ ನೋಡಿ ಈ ಕ್ಯಾಪಿಟಲ್ ಆರ್ ಇರೋದು ಕ್ಯಾಪಿಟಲ್ ವೈ ಜೊತೆ ಸೆಗ್ರಿಗೇಟ್ ಆಗುತ್ತೆ. ಇದಕ್ಕೆ 50% ಚಾನ್ಸ್. ಅದೇ ತರ ಇದೇ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಜೊತೆಗೂ ಸೆಗ್ರಿಗೇಟ್ ಆಗುತ್ತೆ. ಇದಕ್ಕೆ 50% ಚಾನ್ಸ್. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಜೊತೆಗೆ ಸೆಗ್ರಿಗೇಟ್ ಆಗ 50% ಚಾನ್ಸ್. ಇದೇ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಜೊತೆ ಸೆಗ್ರಿಗೇಟ್ ಆಗೋದಕ್ಕೂ ಎಷ್ಟು ಪರ್ಸೆಂಟ್ ಚಾನ್ಸ್ 50% ಚಾನ್ಸ್. ಅದೇ ತರ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಜೊತೆ ಸೆಗ್ರಿಗೇಟ್ ಆಗುತ್ತೆ 50% ಚಾನ್ಸ್. ಸ್ಮಾಲ್ ಆರ್ ಸ್ಮಾಲ್ ವೈ ಜೊತೆ ಸೆಗ್ರಿಗೇಟ್ ಆಗೋದಕ್ಕೂ 50% ಚಾನ್ಸ್. ಸೊ ವಿಲ್ ಗೆಟ್ 4 types of gametes having different genotype. Capital R, capital Y, capital R, small y, small r, capital Y, small r, small y, small y. This is the independent assortment of chromosomes, or you can say movement of chromosomes during meiosis. See, this chromosome, that is capital R bearing chromosome, segregate with capital Y bearing chromosome. Again, capital R bearing chromosome segregate with small y bearing chromosome. There is an equal 50% chance. Capital R ಇರೋ ಕ್ರೋಮೋಸೋಮ್ ಕ್ಯಾಪಿಟಲ್ ವೈ ಇರೋ ಕ್ರೋಮೋಸೋಮ್ ಜೊತೆಗೆ ಹಿಂಗೆ ಆಪೋಸಿಟ್ ಕೋಲಿಗೆ ಸೆಗ್ರಿಗೇಟ್ ಆಗುತ್ತೆ. ಅದೇ ತರ ಕ್ಯಾಪಿಟಲ್ ಸ್ಮಾಲ್ ಆರ್ ಇರೋಂಥದ್ದು ಸ್ಮಾಲ್ ವೈ ಜೊತೆ ಸೆಗ್ರಿಗೇಟ್ ಆಗಬೇಕು 50% ಚಾನ್ಸ್. ಅಂದ್ರೆ ಅರ್ಥ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಜೊತೆಗೆ 50% ಚಾನ್ಸ್, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಜೊತೆಗೂ 50% ಚಾನ್ಸ್. So this is possibility 1 and this is possibility 2. Again ಸ್ಮಾಲ್ ಆರ್ ಇರೋದು ಈ ಕ್ಯಾಪಿಟಲ್ ವೈ ಜೊತೆ ಸೆಗ್ರಿಗೇಟ್ ಆಗಬೇಕು 50% ಚಾನ್ಸ್. ಸ್ಮಾಲ್ ಆರ್ ಸ್ಮಾಲ್ ವೈ ಜೊತೆ ಸೆಗ್ರಿಗೇಟ್ ಆಗಬೇಕು 50% ಚಾನ್ಸ್. See this is possibility 1, this is possibility 2. ಈಗ ನೀವು ಮೂವ್ಮೆಂಟ್ ಆಫ್ ಜೀನ್ಸ್ ಅನ್ನ ನೋಡ್ತಾ ಇಲ್ಲ, ಮೂವ್ಮೆಂಟ್ ಆಫ್ ಕ್ರೋಮೋಸೋಮ್ಸ್ ಅನ್ನ ನೋಡ್ತಾ ಇಲ್ಲ. ಅದನ್ನ ಇಲ್ಲಿ ಬರೀ. ಈಗ ಇಲ್ಲಿ ಬರುತ್ತಲ್ಲ ನಾನು ಇದನ್ನ ಇಲ್ಲಿ ಬರಿಬೇಕು. ಈಗ ನೋಡಿ ಇದು ಕ್ಯಾಪಿಟಲ್ ಆರ್ ಇದು ಒಂದು ಕ್ರೋಮೋಸೋಮ್ ಅಂತ ಅಂದ್ರೆ ಇದು ಸೆಂಟ್ರೋಮಿಯರ್, ಇದೆರಡು ಕ್ರೊಮ್ಯಾಟಿಡ್ಸ್, ಇದೆರಡು ಕ್ರೊಮ್ಯಾಟಿಡ್ಸ್. ಕ್ಯಾಪಿಟಲ್ ಆರ್ ಇರುವಂತ ಕ್ರೋಮೋಸೋಮು ಕ್ಯಾಪಿಟಲ್ ವೈ ಇರುವಂತ ಕ್ರೋಮೋಸೋಮ್ ಜೊತೆಗೆ ಸೆಗ್ರಿಗೇಟ್ ಆಯ್ತು. ಅದೇ ತರ ಇಲ್ಲಿ
ಸ್ಮಾಲ್ ಆರ್ ಇರುವಂತಹ ಕ್ರೋಮೋಸೋಮು ಸ್ಮಾಲ್ ಆರ್ ಇರುವಂತಹ ಕ್ರೋಮೋಸೋಮು ಸ್ಮಾಲ್ ವೈ ಇರುವಂತಹ ಕ್ರೋಮೋಸೋಮ್ ಜೊತೆಗೆ ಸೆಗ್ರಿಗೇಟ್ ಆಗಿ ನೋಡಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಸ್ಮಾಲ್ ಇಲ್ಲಿ ಬರ್ತೀನಿ ನೋಡಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಸ್ಮಾಲ್ ಕ್ಯಾಪಿಟಲ್ ಆರ್ ಇರುವಂತದ್ದು ಕ್ಯಾಪಿಟಲ್ ವೈ ಜೊತೆಗೆ ಸೆಗ್ರಿಗೇಟ್ ಆಯ್ತು ಸ್ಮಾಲ್ ಆರ್ ಇರುವಂತದ್ದು ಸ್ಮಾಲ್ ವೈ ಜೊತೆಗೆ ಸೆಗ್ರಿಗೇಟ್ ಆಯ್ತು ಯಾಕೆ ಇದನ್ನೇ ಬರೀಬೇಕು ಅಂತ ಅಂದ್ರೆ ಅಲ್ಲಿ 4 ಡಿಫ್ರೆಂಟ್ ಕಲರ್ಸ್ ಅನ್ನ ಯೂಸ್ ಮಾಡಿದೀವಿ ಈಗ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಇದು ಪಾಸಿಬಿಲಿಟಿ 1 ಆದ್ರೆ ಇದು ಪಾಸಿಬಿಲಿಟಿ 2 ಪಿಂಕ್ ಕಲರ್ ಅಲ್ಲಿ ಡಿನೋಟ್ ಮಾಡಿರೋದು ಯಾವುದು ಕ್ಯಾಪಿಟಲ್ ಆರ್ ಬ್ಲೂ ಕಲರ್ ಅಲ್ಲಿ ಡಿನೋಟ್ ಮಾಡಿರೋದು ಯಾವುದು ಸ್ಮಾಲ್ ವೈ ಅಂದ್ರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಜೊತೆಗೆ ಸೆಗ್ರಿಗೇಟ್ ಆಗುತ್ತೆ 50% ಚಾನ್ಸ್ ದಿಸ್ ಇಸ್ ದ ಪಾಸಿಬಿಲಿಟಿ 1 ಅದೇ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಜೊತೆ ಸೆಗ್ರಿಗೇಟ್ ಆಗೋಕ್ಕೂ 50% ಚಾನ್ಸ್ ಸೊ ದಿಸ್ ಇಸ್ ದ ಪಾಸಿಬಿಲಿಟಿ 2 ಅದೇ ತರ ನೋಡಿ ಇದು ಯೆಲ್ಲೋ ಕಲರ್ ಅಲ್ಲಿ ನಾನು ಬರ್ದಿರುವಂತದ್ದು ಯಾವುದು ಸ್ಮಾಲ್ ಆರ್ ಅಗೇನ್ ಗ್ರೀನ್ ಕಲರ್ ಅಂದ್ರೆ ನೋಡಿ ಇದು ಪಿಂಕ್ ಇದು ಯೆಲ್ಲೋ ಇದು ಗ್ರೀನ್ ಇದು ಬ್ಲೂ ಈ ಯೆಲ್ಲೋ ಮತ್ತೆ ಗ್ರೀನ್ ಗೆ ಕನ್ಫ್ಯೂಸ್ ಆಗಿ ನೋಡ್ಕೊಳ್ಳಿ ಇದು ಯೆಲ್ಲೋ ಕಲರ್ ಆಕ್ಚುಲಿ ಸ್ಮಾಲ್ ಆರ್ ಬರ್ದಿದ್ನಲ್ಲ ಇದು ಯೆಲ್ಲೋ ಕಲರ್ ಕ್ಯಾಪಿಟಲ್ ವೈ ಬರ್ದಿದ್ನಲ್ಲ ಅದು ಗ್ರೀನ್ ಕಲರ್ ಇದು ಸ್ಮಾಲ್ ಆರ್ ಬರ್ದೆ ಗ್ರೀನ್ ಅಂತ ಅಂದ್ರೆ ಅದು ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಸ್ಮಾಲ್ ವೈ ಜೊತೆಗೆ ಸೆಗ್ರಿಗೇಟ್ ಆಗುವಂತದ್ದು ಪಾಸಿಬಿಲಿಟಿ 1 ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಜೊತೆ ಸೆಗ್ರಿಗೇಟ್ ಆಗುವಂತದ್ದು ಪಾಸಿಬಿಲಿಟಿ 2 ಈಗ ಇಲ್ಲಿ ನೋಡೋದಾದ್ರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಜೊತೆ ಸೆಗ್ರಿಗೇಟ್ ಆಗೋದು ಪಾಸಿಬಿಲಿಟಿ 1 ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಜೊತೆ ಸೆಗ್ರಿಗೇಟ್ ಆಗೋದು ಪಾಸಿಬಿಲಿಟಿ 2 ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಜೊತೆ ಸೆಗ್ರಿಗೇಟ್ ಆಗೋದು ಅಗೇನ್ ಪಾಸಿಬಿಲಿಟಿ 1 ಆದ್ರೆ ಸ್ಮಾಲ್ ಆರ್ ಸ್ಮಾಲ್ ವೈ ಜೊತೆ ಸೆಗ್ರಿಗೇಟ್ ಆಗೋದು ಅಗೇನ್ ಪಾಸಿಬಿಲಿಟಿ 2 ಆಗುತ್ತೆ ಈಗ ನಾವಿಲ್ಲಿ ಸ್ಮಾಲ್ ನೋಡಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸಿ ದಿಸ್ ಈಸ್ ಪಾಸಿಬಿಲಿಟಿ 1 possibility 1 and this is possibility 2 ಈಗ ನೋಡಿ red color chromosome segregate with green color chromosome in possibility 1 red color chromosome segregate with blue color chromosome possibility 2 ಅದೇ ತರ yellow color chromosome segregate with blue color chromosome possibility 1 yellow color chromosome segregate with green color chromosome possibility 2 that is one short red and one small green these two are segregated short red and long red and short blue these two are segregated andre red color chromosome segregate with green color chromosome again red color chromosome segregate with blue color chromosome there is a 50% chance ante idu yava phase idu see this is anaphase ಇಲ್ಲಿ ಬರ್ಕೋಬಹುದು ಪಾಸಿಬಿಲಿಟಿ 1 ಅಲ್ಲಿ ಏನಂತ ಬರ್ಕೋಬಹುದು one long red color chromosome segregate with one short green color chromosome one long yellow color chromosome segregate with one short blue color chromosome ನಾನು ಇಲ್ಲಿ ಯಾವ ಒಂದು ಕಲರ್ ಅನ್ನ ಯೂಸ್ ಮಾಡಿದೀನಿ ಆ ಕಲರ್ ಗೆ ತಕ್ಕಂಗೆ ಹೇಳ್ತಾ ಇದ್ದೀನಿ ಟೆಕ್ಸ್ಟ್ ಬುಕ್ ಅಲ್ಲಿ ಬೇರೆ ಕಲರ್ಸ್ ಇರಬಹುದು ಪಾಸಿಬಿಲಿಟಿ 2 ನಲ್ಲಿ ಏನಾಗುತ್ತೆ one long red color chromosome segregate with one short blue color chromosome one long yellow color chromosome segregate with one short green color chromosome ಅದನ್ನ ನೀವು ಬೇಕಾದ್ರೆ ಇಲ್ಲಿ ಬರಿಬಹುದು ಸಿ ಇದನ್ನ ನಾನು ಏನಂತ ಹೇಳೋಣ ಮಿಯೋಸಿಸ್ ಫಸ್ಟ್ ಅನಾಫೇಸ್ ಮಿಯೋಸಿಸ್ ಫಸ್ಟ್ ಅನಾಫೇಸ್ ಅಲ್ಲಿ ಅಲ್ವಾ ಕ್ರೋಮೋಸೋಮ್ಸ್ ಆಪೋಸಿಟ್ ಪೋಲ್ ಮೂವ್ಮೆಂಟ್ ಈಗ ನೋಡಿ ಕ್ರೋಮೋಸೋಮ್ ಇದೊಂದು ಪೋಲು ಇದು ಪಾಸಿಬಿಲಿಟಿ 1 ನೋಡಿ ಇಲ್ಲಿ ಬರ್ದಿನಲ್ಲ ಇದು ಒಂದು ಪೋಲು ಅಲ್ವಾ ಇಲ್ಲಿ ಇದು ಒಂದು ಪೋಲ್ ಫಸ್ಟ್ ಪೋಲ್ ಇದು ಸೆಕೆಂಡ್ ಪೋಲ್ ಅಂದ್ರೆ ಇದೊಂದು ಪೋಲ್ ಆಪೋಸಿಟ್ ಪೋಲ್ ಅಲ್ವಾ ಅದೇ ತರ ಇಲ್ಲಿ ಇದು ಒಂದು ಪೋಲ್ ಸಿ ದಿಸ್ ಇಸ್ ಪಾಸಿಬಿಲಿಟಿ 1 ಇದು ಬೇಕಾದ್ರೂ ಆಗ್ಬೋದು ದಿಸ್ ಇಸ್ ಪಾಸಿಬಿಲಿಟಿ 2 ಇದು ಬೇಕಾದ್ರೂ ಆಗ್ಬೋದು ಚಾನ್ಸ್ ಎಷ್ಟಿರುತ್ತೆ 50% ಚಾನ್ಸ್ ಇರುತ್ತೆ ಇಲ್ಲಿ ಬರ್ದಿರುವಂತ ಡಯಾಗ್ರಾಮ್ ಮಿಯೋಸಿಸ್ ಸೆಕೆಂಡ್ ಅನಾಫೇಸ್ ಇಲ್ಲಿ ಬರ್ದಿದ್ದು ಮಿಯೋಸಿಸ್ ಫಸ್ಟಿನ ಅನಾಫೇಸ್ ಇಲ್ಲಿ ಬರೀತಾ ಇರುವಂತದ್ದು ಮಿಯೋಸಿಸ್ ಸೆಕೆಂಡಿನ ಅನಾಫೇಸ್ ಇಲ್ಲಿ ಏನಾಗಿರುತ್ತೆ ನೋಡಿ ಈ ಸೆಂಟ್ರೋಮಿಯರ್ ಇರುತ್ತಲ್ಲ ಈ ಕ್ರೊಮ್ಯಾಟಿಡ್ಸ್ ನ ಹೋಲ್ಡ್ ಮಾಡ್ಕೊಂಡಿರೋ ಸೆಂಟ್ರೋಮಿಯರ್ ಇರುತ್ತಲ್ಲ ಆ ಸೆಂಟ್ರೋಮಿಯರ್ ಸಪರೇಟ್ ಆಗಿರುತ್ತೆ ಸಿ ದ ಸೆಂಟ್ರೋಮಿಯರ್ ದಟ್ ವಿಲ್ ಹೋಲ್ಡ್ಸ್ ದ ಕ್ರೊಮ್ಯಾಟಿಡ್ಸ್ ಇಸ್ ಗೋಯಿಂಗ್ ಟು ಬಿ ಸಪರೇಟೆಡ್ ಇನ್ ದ ಅನಾಫೇಸ್ ಸೆಕೆಂಡ್ ಆರ್ ಯು ಕ್ಯಾನ್ ಸೇ ಮಿಯೋಸಿಸ್ ಸೆಕೆಂಡಿನ ಅನಾಫೇಸ್ ಅಲ್ಲಿ ಆ ಕ್ರೊಮ್ಯಾಟಿಡ್ಸ್ ನ ಹೋಲ್ಡ್ ಮಾಡ್ಕೊಂಡಿರುವಂತಹ ಸೆಂಟ್ರೋಮಿಯರ್ ಸಪರೇಟ್ ಆಗಿ ಇದು ಇಂಡಿಪೆಂಡೆಂಟ್ ಡಾಟರ್ ಕ್ರೋಮೋಸೋಮ್ ಆಗಿರುತ್ತೆ
ಇಂಡಿಪೆಂಡೆಂಟ್ ಡಾಟರ್ ಕ್ರೋಮೋಸೋಮ್ ಆಗಿದೆ. ಇದನ್ನೇ ಬರೀರಿ ನೋಡಿ. ಇದೇನಿದು ಕ್ಯಾಪಿಟಲ್ ಆರ್, ಇದೇನಿದು ಕ್ಯಾಪಿಟಲ್ ವೈ, ಇದೇನು ಸ್ಮಾಲ್ ಆರ್, ಇದೇನು ಸ್ಮಾಲ್ ಬ್ಲೂ ಕಲರ್. ಅಗೇನ್ ಕ್ಯಾಪಿಟಲ್ ಆರ್, ಇದೇನು ಬ್ಲೂ, ಸ್ಮಾಲ್ ವೈ, ಇದು ಸ್ಮಾಲ್ ಆರ್, ಇದು ಕ್ಯಾಪಿಟಲ್ ವೈ. ಸೊ ನೆಕ್ಸ್ಟ್ ಅನಾಫೇಸ್ ಸೆಕೆಂಡ್ ಆಯ್ತು, ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇವಾಗ ನೋಡಿ ನಿಮಗೆ 4 ತರದ ಗ್ಯಾಮೆಟ್ಸ್ ಬರುತ್ತೆ. 4 ತರದ ಗ್ಯಾಮೆಟ್ಸ್ ಅಲ್ಲಿ ಇದು ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಇದೇನು ಸ್ಮಾಲ್ ಆರ್, ಸ್ಮಾಲ್ ವೈ, ಇದೇನು ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ಇದೇನು ಸ್ಮಾಲ್ ಆರ್, ಕ್ಯಾಪಿಟಲ್. ಈ ತರ ರೆಡ್ ಅಥವಾ ಪಿಂಕ್ ಕಲರ್, ಅದು ಕ್ಯಾಮ್ರಾದಲ್ಲಿ ಯಾವ ತರ ಕಾಣಿಸ್ತಿದೆ ಗೊತ್ತಿಲ್ಲ, ಈ ಒಟ್ಟಿನಲ್ಲಿ ಪಿಂಕ್ ಕಲರ್ ಯೂಸ್ ಮಾಡ್ತಾ ಇರೋದು ನಾನು. ಅದಿನ್ನೂ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸಿದ್ರೆ ರೆಡ್ ಕಾಣಿಸ್ಬೋದು. ಈ ರೆಡ್ ಇರೋ ಕ್ರೋಮೋಸೋಮ್ ಕ್ಯಾಪಿಟಲ್ ಆರ್, ಗ್ರೀನ್ ಕ್ಯಾಪಿಟಲ್ ವೈ, ಯೆಲ್ಲೋ ಸ್ಮಾಲ್ ಆರ್, ಬ್ಲೂ ಸ್ಮಾಲ್ ವೈ. ಅದೇ ತರ ಬರ್ಕೊಂಡು ನಿಮ್ಗೆ ನೋಡಿ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ ಬಂತು. ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಆರ್, ಸ್ಮಾಲ್ ವೈ ಬಂತು, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ ಬಂತು, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಬಂತು. ಸಿ ದೀಸ್ ಆರ್ ದ 4 types of gametes having different genotypes. ಸಿ ಈಗೇನಾಯ್ತು, ಜೀನ್ಸ್ ಯಾವ ತರ ಇಂಡಿಪೆಂಡೆಂಟ್ ಆಗಿ ಅಸರ್ಟ್ ಆಗ್ತಾ ಇತ್ತು, ಕ್ರೋಮೋಸೋಮ್ಸ್ ಅದೇ ತರ ಇಂಡಿಪೆಂಡೆಂಟ್ ಆಗೇನೆ ಅಸರ್ಟ್ ಆಗಿದೆ. ಅಲ್ಲಿ ಏನಂತ ಹೇಳ್ತಿದ್ವಿ ನಾವು, ಜೀನ್ ಫಾರ್ ಶೇಪ್ ಆಫ್ ದ ಸೀಡ್ is not mixed with the gene for color of the seed. ನೋಡಿ ಇದು ಶೇಪ್ ಆಫ್ ದ ಸೀಡ್ ಟು ಜೀನು, ಇದು ಕಲರ್ ಆಫ್ ದ ಸೀಡ್ ಟು ಜೀನು. ಅದೇನಾದ್ರೂ ಮಿಕ್ಸ್ ಆಗ್ತಾ ಇದೆಯಾ? when the two characters are brought together in a hybrid, ಇನ್ನೊಂದು ಕ್ಯಾರೆಕ್ಟರ್ ಇದೆ, ಇನ್ನೊಂದು ಕ್ಯಾರೆಕ್ಟರ್ ಇದೆ. ಆ ಒಂದು ಕ್ಯಾರೆಕ್ಟರಿನ ಜೀನು ಇನ್ನೊಂದು ಕ್ಯಾರೆಕ್ಟರಿನ ಜೀನ್ ಜೊತೆಗೆ ಮಿಕ್ಸ್ ಆಗಲ್ಲ ಅಂತ ಡಯಾಬಿಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ ಅಲ್ವಾ. ಅದೇ ತರ ಯಾವ ತರ ಜೀನ್ಸ್ ಇಂಡಿಪೆಂಡೆಂಟ್ ಆಗಿ ಅಸರ್ಟ್ ಆಗುತ್ತೋ, ಕ್ರೋಮೋಸೋಮ್ಸ್ ಗಳು ಸಹ ಅದೇ ತರ ಇಂಡಿಪೆಂಡೆಂಟ್ ಆಗಿ ಅಸರ್ಟ್ ಆಗುತ್ತೆ. ಡಯಾಗ್ರಾಮ್ ನ ನೋಡಿದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಅನ್ಸುತ್ತೆ, ಬಟ್ ಆ ಜೀನೋಟೈಪ್ ನ ಬರ್ಕೊಂಡು ಹೋದ್ರೆ ತುಂಬಾನೇ ಈಸಿ ಆಗುತ್ತೆ. ಪಾಸಿಬಿಲಿಟಿ 1, ಪಾಸಿಬಿಲಿಟಿ 2 ನಲ್ಲಿ ಕ್ರೋಮೋಸೋಮ್ಸ್ ಕಲರ್ ನ ನೀವು ಯಾವ ಕಲರ್ ಯೂಸ್ ಮಾಡಿದೀರಾ ಆ ತರ ಬರ್ಕೊಂಡು ಹೋಗ್ಬೋದು. ಸೊ ಬುಕ್ ಅಲ್ಲಿ ಬೇರೆ ಕಲರ್ ಇರ್ಬೋದು, ನಾನು ಇಲ್ಲಿ ಯಾವ ಕಲರ್ ಯೂಸ್ ಮಾಡಿದೀನಿ ಆ ಒಂದು ಕಲರಿಗೆ ನಾನು ನಿಮ್ಗೆ ಹೇಳಿದ್ದೀನಿ, ಅದನ್ನ ಬೇಕಾದ್ರೆ ಇಲ್ಲಿ ಬರ್ಕೊಬಹುದು. ಅರ್ಥ ಆಯ್ತಲ್ಲ? ಇದು ಅನಾಫೇಸ್ ಫಸ್ಟ್, ಅನಾಫೇಸ್ ಫಸ್ಟ್ ಅಲ್ಲಿ ಇದು ಒಂದು ಪೋಲು, ಇದು ಇನ್ನೊಂದು ಪೋಲು, ದೀಸ್ ಆರ್ ದ 2 ಆಪೋಸಿಟ್ ಪೋಲ್ಸ್. ಇದು ಅನಾಫೇಸ್ ಸೆಕೆಂಡ್ ಅಂದ್ರೆ ಮಿಯೋಸಿಸ್ ಸೆಕೆಂಡ್, ಇದು ಮಿಯೋಸಿಸ್ ಫಸ್ಟ್. ಇದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ ನೋಡಿ, ಈ ಸೆಂಟ್ರೋಮಿಯರ್ ಇದೆಯಲ್ಲ, ಈ ಸೆಂಟ್ರೋಮಿಯರ್ ಸಪರೇಟ್ ಆಗಿ ಇಂಡಿವಿಜುವಲ್ ಡಾಟರ್ ಕ್ರೋಮೋಸೋಮ್ಸ್ ಬಂದಿದೆ. ಸೊ ನೆಕ್ಸ್ಟ್ ಫೈನಲ್ ಸ್ಟೆಪ್ ಅಲ್ಲಿ ಗ್ಯಾಮೆಟ್ಸ್ ಗಳು ಫಾರ್ಮೇಷನ್ ಆಗುತ್ತೆ. ಓಕೆ, ಸಿ ದಿಸ್ ಈಸ್ ಅಬೌಟ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಫ್ ಕ್ರೋಮೋಸೋಮ್ಸ್. ಜೀನ್ಸ್ ಗಳು ಯಾವ ತರ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೋ, ಕ್ರೋಮೋಸೋಮ್ಸ್ ಗಳು ಅದೇ ತರ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗ್ತಾ ಇದೆ. ನೋಡಿ ಈ ಕ್ರೋಮೋಸೋಮ್ಸ್ ಗಳು ಈ ಎರಡು ಪೇರ್ ಇದೆಯಲ್ಲ, ಒಂದು ಇಲ್ಲಿಗೆ ಹೋಯ್ತು ಕ್ಯಾಪಿಟಲ್ ಆರ್, ಆಯ್ತಾ. ನೆಕ್ಸ್ಟ್ ಏನಾಯ್ತು, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಜೊತೆ ಸೆಗ್ರಿಗೇಟ್ ಆಯ್ತು. ಅದೇ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಜೊತೆ ಸೆಗ್ರಿಗೇಟ್ ಆಯ್ತು. ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಜೊತೆ ಸೆಗ್ರಿಗೇಟ್ ಆಗುತ್ತೆ, ಸ್ಮಾಲ್ ಆರ್ ಸ್ಮಾಲ್ ವೈ ಜೊತೆ ಸೆಗ್ರಿಗೇಟ್ ಆಗುತ್ತೆ. ಈ ಎರಡು ಪೇರ್ ಸಪರೇಟ್ ಆಯ್ತಲ್ಲ, ಇದು ಇಲ್ಲಿಗೆ ಬಂತು, ಇದು ಇಲ್ಲಿಗೆ ಹೋಯ್ತು. ಒಟ್ಟಲ್ಲಿ ಎರಡು ಪೇರ್ ಏನಾಯ್ತು, ಸಪರೇಟ್ ಆಯ್ತು. ಪೇರಿಂಗ್ ಅಂಡ್ ಸಪರೇಷನ್ ಆಫ್ ಕ್ರೋಮೋಸೋಮ್ಸ್ ವುಡ್ ಲೀಡ್ ಟು ದ ಸಪರೇಷನ್ ಆಫ್ ಜೀನ್ಸ್ ದೇ ಕ್ಯಾರಿಡ್. ಕ್ರೋಮೋಸೋಮ್ಸ್ ಗಳು ಸಪರೇಟ್ ಆದಾಗ ಅದು ಕ್ಯಾರಿ ಮಾಡ್ತಿರೋ ಜೀನ್ಸ್ ಗಳು ಸಹ ಏನಾಗುತ್ತೆ, ಈ ಒಂದು segregation of chromosomes lead to the segregation of genes they carry. ಕ್ರೋಮೋಸೋಮ್ಸ್ ಗಳು ಸೆಗ್ರಿಗೇಟ್ ಆಗ್ತಾ ಇದೆ ಅಥವಾ ಸಪರೇಟ್ ಆಗ್ತಾ ಇದೆ ಅಂದ್ರೆ ಅರ್ಥ ಜೀನ್ಸ್ ಗಳು ಸಹ ಸೆಗ್ರಿಗೇಟ್ ಆಗ್ತದೆ. ನೋಡಿ ಈ ಎರಡು ಜೀನ್ಸ್ ಸೆಗ್ರಿಗೇಟ್ ಆಯ್ತಲ್ವಾ, ಇಲ್ಲಿ ಹೋಯ್ತು. ಈ ಕ್ಯಾಪಿಟಲ್ ಆರ್ ಅನ್ನುವಂಥದ್ದು ಕ್ಯಾಪಿಟಲ್ ವೈ ಜೊತೆಗೆ ಅಥವಾ ಸ್ಮಾಲ್ ವೈ ಜೊತೆಗೆ ಸೆಗ್ರಿಗೇಟ್ ಆಗ್ತದೆ. ದಿಸ್ ಈಸ್ ಅಬೌಟ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಫ್ ಕ್ರೋಮೋಸೋಮ್.